ವೀಕ್ಷಕರೇ ಎವನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೇರೇಶ್ ಪೂಜಾರ್. ಇಂದು ರಾಣೆಬೆನ್ನೂರು ನಗರದಲ್ಲಿ ಜೆಡಿಎಸ್ ಮುಖಂಡರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಂಥ ರಾಣೆಬೆನ್ನೂರು ತಾಲೂಕಿನ ಜೆಡಿಎಸ್ ಮುಖಂಡ ಮಂಜುನಾಥ ಗೌಡ ಶಿವಣ್ಣವರು ಮಾತನಾಡಿ, ರಾಜ್ಯ ಸರ್ಕಾರ ಪಂಚ ಯೋಜನೆಗಳನ್ನು ಮುಂದಿಟ್ಟು ಹಗಲು ದರೋಡೆ ಮಾಡುತ್ತಿದೆ. ಈ ಹಾವೇರಿ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಮೊದಲ ಸ್ಥಾನ ಪಡೆದಿದೆ. ಇನ್ನೂ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟು ಹರಿಯಾಯ್ದಂಥ ಗೌಡ ಶಿವಣ್ಣವರು ನಂತರ JDS ಮುಖಂಡರನ್ನು ಮಾತನಾಡಿ ಸಾಕಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಹರಿಯಾಯ್ದರು. ಹಾಗಾದರೆ ಬನ್ನಿ ವೀಕ್ಷಕರೇ, ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಂಥ ಹೋರಾಟಗಾರರು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ರೈತಾಪಿ ವರ್ಗವನ್ನ ಕಡೆಗಣಿಸಿ ಲೂಟಿಗಿಳಿದಿದೆಯೋ ಇದು ಕಟು ಸತ್ಯ. ಸುಮಾರು ಈ ವರ್ಷ 2.25 ಕೋಟಿ ಲಕ್ಷ ಇವತ್ತು ಆದಾಯ ಬಂದಿದೆ ಸರ್ಕಾರಕ್ಕೆ. ಆ ಸರ್ಕಾರದ ಆದಾಯ ಎಲ್ಲೋಯ್ತು? ಸೋನಿಯಾ ಗಾಂಧಿ ಮನೆಗೆ ಹೋಯ್ತಾ? ರಾಹುಲ್ ಗಾಂಧಿ ಮನೆಗೆ ಹೋಯ್ತಾ? ಕಾಂಗ್ರೆಸ್ ಮನೆಗೆ ಹೋಯ್ತಾ? ಇದಕ್ಕೆ ಉತ್ತರ ಕೊಡಿ. ಎಲ್ಲಿ ನೋಡಿದ್ರು ಆತ್ಮಹತ್ಯೆಗಳ ಭಾಗ್ಯ, ರೈತರ ಆತ್ಮಹತ್ಯೆ, ಹೆಣ್ಣು ಮಕ್ಕಳ ಆತ್ಮಹತ್ಯೆ, ಬಾಣಂತಿಯರ ಆತ್ಮಹತ್ಯೆ, ಪುಟಾಣಿ ಮಕ್ಕಳ ಸಾವು. ಎಲ್ಲಿ ನೋಡಿದ್ರು 10 ರೂಪಾಯಿ ಇದ್ದಂತ ಚಾಪಾ ಕಾಗದ 100 ರೂಪಾಯಿ ಹೋಯ್ತು. 10,000 ರೂಪಾಯಿ ಇದ್ದಂತ ಟ್ರಾನ್ಸ್ಫಾರ್ಮ್ 2 ಲಕ್ಷಕ್ಕೆ ಹೋಯ್ತು. ರೈತರು ಬಿತ್ತನೆ ಬೀಜ ಕೇಳೋರಿಲ್ಲ, ಹೇಳೋರಿಲ್ಲ. ರೈತರು ಆತ್ಮಹತ್ಯೆ ಹೇಳೋರಿಲ್ಲ, ಕೇಳೋರಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ 154 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಆ ರೈತರು ಕಾಪಾಡೋರು ಯಾರು? ಆ ತಂದೆ ತಾಯಿ ಕುಟುಂಬ ಕಾಪಾಡೋರು ಯಾರು? ಸಿದ್ದರಾಮಣ್ಣ. ರೈತರು ಸಾಲ ಮನ್ನಾ ಮಾಡ್ಲಿಲ್ಲ. 5 ಗ್ಯಾರಂಟಿಗಳು ಅಂತೇಳಿ ಮಿಕ್ಕಿದ್ದ ದುಡ್ಡನ್ನ ನಿಮ್ಮ ಮನೆಗೆ ಎತ್ಕೊಂಡು ಹೋದ್ರ? ಅದಕ್ಕೆ ಉತ್ತರ ಕೊಡಿ. ಇವತ್ತು ಈ ರಾಜ್ಯದಲ್ಲಿ ಎಲ್ಲಾ ರೈತಗಳು ಗಗನಕ್ಕೆ ಹೋಗಿದೆ. ನಿಮ್ಗೆ ಗೊತ್ತಿದೆ ಮಾಧ್ಯಮದವರಿಗೆ ಏನೇನು ಅಂತೇಳಿ. ಈಗಾಗ್ಲೇ ಸರಣಿ ಹತ್ಯೆಗಳು ನಡೀತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ನೀವು ನೋಡಿದಿರಿ, ನಿಮ್ಮ ಪಕ್ಕದ ಜಿಲ್ಲೆ ದಾವಣಗೆರೆ ಜಿಲ್ಲೆಯ ಒಬ್ಬ ವ್ಯಕ್ತಿ ಇವತ್ತು ದಯಾಮರಣವನ್ನ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಎಲ್ಲಿಗೆ? ಸರ್ಕಾರಕ್ಕೆ. ಅದಕ್ಕೆ ಇದು ಈ ಸರ್ಕಾರ 60% ದುರಾಡಳಿತದ ಸರ್ಕಾರ. ಅದಕ್ಕೋಸ್ಕರ ಈ ಸರ್ಕಾರವನ್ನ ಇವತ್ತೇನಾದ್ರೂ ಮಾಡಿ, ಈ ಸರ್ಕಾರ ರೈತರಿಂದನೇ ಬಂದಿದೆ, ರೈತರೇ ಕೆಳಗಿಳಿಸ್ತಾರೆ, ರೈತರೇ ಇವ್ರಿಗೆಲ್ಲರಿಗೂ ಕಲ್ಲು ಹೊಡಿತಾರೆ, ರೈತರೇ ದಂಗೆ ಹೇಳ್ತಾರೆ. ಅದಕ್ಕೋಸ್ಕರ ರೈತರನ್ನ ಕರೆಗಣಿಸಿರುವಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತೇ ಈ ಕ್ಷಣ ಆ ಜಾಗದಲ್ಲಿ ಕೂತ್ಕೊಳ್ಳೋದಿಕ್ಕೆ ಯೋಗ್ಯತೆ ಇಲ್ಲ, ಅಯೋಗ್ಯತೆಯಿಂದ ಕೂಡಿದೆ. ಅದಕ್ಕೋಸ್ಕರ ತಕ್ಷಣ ರಾಜೀನಾಮೆಯನ್ನ ನೀಡಿ ಇವತ್ತು ಸರ್ಕಾರವನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತೇನೆ. ಇವತ್ತು ಬಸ್ ದರ ಏರಿಕೆ ಮಾಡುವುದನ್ನು ಖಂಡಿಸಿ ನಿನ್ನೆ ಹಾವೇರಿಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಕಾರ್ಗೆ ಹಗ್ಗ ಕಟ್ಟಿ ಎಳೆಯುವುದರ ಮುಖಾಂತರ ಬಸ್ ದರ ಏರಿಕೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ಮಾಡುವ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ನಿನ್ನೆ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ವಿ. ಇವತ್ತು ತಾಲೂಕು ಕೇಂದ್ರ ನಮ್ಮ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ರಾಣೆಬೆನ್ನೂರಲ್ಲಿ ಇವತ್ತು ಪಾದಯಾತ್ರೆ ಮುಖಾಂತರ ತಹಶೀಲ್ದಾರ್ ಆಫೀಸ್ಗೆ ಬಂದು ತಹಶೀಲ್ದಾರ್ ಅವರಿಗೆ ಬಸ್ ದರ ಏರಿಕೆ ಮಾಡಿದ್ದನ್ನು ಖಂಡಿಸಿ ಇವತ್ತು ಮನವಿ ಪತ್ರ ಕೊಟ್ಟಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಸರಿದೂಗಿಸಬೇಕಂತೇಳಿ ಹಲವಾರು ಸಮಸ್ಯೆಗಳಿಗೆ ಉದ್ಭವ ಮಾಡ್ತದೆ. ಹಿಂದಿನ ಸರ್ಕಾರಗಳು ರೈತರಿಗೆ 25,000 ರೂಪಾಯಿ ಹಣವನ್ನು ಕಟ್ಟಿದ್ರೆ ಬೋರ್ವೆಲ್ ಕೊಡಿಸುವಂತ ಕೆಲಸವನ್ನು ಹಿಂದಿನ ಸರ್ಕಾರಗಳು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ 3 ಲಕ್ಷ ಕಟ್ಟಿದ್ರು ಕೂಡ ಇವತ್ತು ಬೋರ್ವೆಲ್ ಇಲ್ಲ. ಇವತ್ತು ರೈತರು 1 ಎಕರೆ ಜಮೀನು ತಗೋಬೇಕಂದ್ರೆ ಇವತ್ತು ಸುಮಾರು ಲಕ್ಷ ಗಂಟಲೆ ಟ್ಯಾಕ್ಸ್ ಅನ್ನು ಗೌರ್ಮೆಂಟ್ ಕಟ್ಟಬೇಕಾಗಿದೆ. ಹಿಂದೆ 6% ಇರ್ತಕ್ಕಂಥ ಟ್ಯಾಕ್ಸ್ ಅನ್ನು ಇವತ್ತು 7% ಮಾಡಿದರೆ, ಇವತ್ತು ಜಮೀನಿನ ಕಿಮ್ಮತ್ತು 5 ಲಕ್ಷ ರೂಪಾಯಿ ಇರ್ತಕ್ಕಂಥ ಜಮೀನಿನ ಕಿಮ್ಮತ್ತು ಇವತ್ತು 30 ಲಕ್ಷ ರೂಪಾಯಿ ಕಿಮ್ಮತ್ತು ಮಾಡಿದರೆ, ಹೀಗೆ ರೈತರಿಂದ ಹಣವನ್ನು ಟ್ಯಾಕ್ಸ್ ಮುಖಾಂತರ ಕಟ್ಟಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಇವತ್ತು ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ತಕ್ಷಣವೇ ಬಸ್ ದರ ಏರಿಕೆ ಮಾಡಿದ್ದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಮನವಿ ಪತ್ರ ಕೊಡ್ತಾ ಇದ್ದೀವಿ. ತಕ್ಷಣವೇ ನೀವು ಬಸ್ ದರ ಏರಿಕೆಯನ್ನು ಇಳಿಸಬೇಕಂತಂದೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ JDS ಮುಖಂಡರು ಹೇಳಿದ್ದನ್ನು. ಹಾಗಾದರೆ ಬನ್ನಿ, ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ಮೊದಲು ನೀವೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.